ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಕೃಷ್ಣ ಅವತಾರದಲ್ಲಿ 33ನೇ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದೆ ಕೃಷ್ಣನು ಯುಧಿಷ್ಠಿರನಲ್ಲಿ ನಿನ್ನ ಅಪೇಕ್ಷೆ ಏನಪ್ಪಾ, ಸಂಧಿಯೋ ಸಮರವೋ ಏನನ್ನ ಮಾಡಬೇಕು ಅನ್ನೋದನ್ನ ನೀನು ಮನಬಿಚ್ಚಿ ಹೇಳು, ನಿನ್ನ ಇಚ್ಛೆಯಂತೆಯೇ ಮಾಡುತ್ತೇನೆ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಧರ್ಮರಾಯ ವೈರಾಗ್ಯದಿಂದ ಮಾತನಾಡ್ತಾನೆ. ಸಂಜಯ ಹೇಳಿದ ಮಾತುಗಳು ಅವನ ಕಿವಿಯಲ್ಲಿ ಉಳಿದಿತ್ತು. ಭರತ ವಂಶದ ಸರ್ವನಾಶವಾಗಬಾರದು ಅನ್ನುವ ಉದ್ದೇಶದಲ್ಲಿ ನನಗೆ ಕೇವಲ 5 ಗ್ರಾಮಗಳನ್ನ, ಕುಶಸ್ಥಳ, ವೃಕಸ್ಥಳ, ಆವಂತಿಯನ್ನ ಮತ್ತೆ ಕುಶಸ್ಥಳವನು, ವೃಕಸ್ಥಳವನ, ಆವಂತಿಯನು, ಆಮೇಲೆ ಈ ಶರದಿ ಮೇಲೆ 5ನೇದಾಗಿ ಒಂದು ಹಳ್ಳಿಯನ್ನ ಯಾವುದನ್ನಾದರೂ ಕೊಡ್ಲಿ, ಒಟ್ಟು 5 ಗ್ರಾಮವನ್ನು ಕೊಡ್ಲಿ ಸಾಕು ಅಂತ ಕೇಳ್ತಾನೆ. ಅದಾದ ಮೇಲೆ ಅಪ್ಪ, ನೀನು ಕ್ಷತ್ರಿಯ ಧರ್ಮವನ್ನ ಬಿಟ್ಟು ಬೇರೆ ಆಲೋಚನೆ ಮಾಡಬೇಡ. ಕ್ಷತ್ರಿಯ ಧರ್ಮವಲ್ಲ ಇದು. ಕ್ಷತ್ರಿಯನಿಗೆ ಯುದ್ಧ ಮಾಡತಕ್ಕಂತಹದ್ದೇ ಧರ್ಮ. ಅಸಂತುಷ್ಟನಾಗಿರತಕ್ಕಂತಹದ್ದು ಅಥವಾ ಅಲ್ಪತೃಪ್ತಿಯಾಗಿರತಕ್ಕಂತಹದ್ದು ಬ್ರಾಹ್ಮಣನ ಲಕ್ಷಣ. ಅಲ್ಪತೃಪ್ತಿ ಇಲ್ಲದೆ ಮಹದಾಭಿಲಾಷೆಗಳನ್ನ ಇಟ್ಟುಕೊಳ್ಳತಕ್ಕಂತಹದ್ದು ಕ್ಷತ್ರಿಯನ ಲಕ್ಷಣವಾದ್ದರಿಂದ ನೀನು ತಪ್ಪು ಮಾಡ್ತಾ ಇದ್ದೀಯಾ ಅಂತ ಎಷ್ಟೇ ಹೇಳಿದ್ರು ಕೂಡ ಭರತ ವಂಶದ ಸರ್ವನಾಶ ಬೇಡ ಅನ್ನುವ ಉದ್ದೇಶದಲ್ಲಿ ಅವನು ನನಗೆ ಕೇವಲ 5 ಗ್ರಾಮ ಸಿಗುವಂತೆ ಮಾಡು, ನಮ್ಮ ಧೃತರಾಷ್ಟ್ರನ ಪಾದಾರವಿಂದಗಳಲ್ಲಿ ಬಿದ್ದು ಹೊರಳಾಡಿ ಬಿಡುತ್ತೇವೆ ಅಂತ ಹೇಳ್ತಾನೆ. ಅಲ್ಲಿಂದ ಮುಂದೆ ಬಂದು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕು. ಕೃಷ್ಣನಿಗೆ ಒಬ್ಬರ ಅಭಿಪ್ರಾಯವಾಗಬಾರ್ದು ಕಾದುವ. ಹಾಗಾಗಿ ಮುಂದೆ ಬಂದು ಭೀಮನನ್ನ ಅಭಿಪ್ರಾಯ ಕೇಳ್ತಾನೆ. ಧರಣಿಪತಿ ತಪ್ಪುವನೇ, ನಮ್ಮ ಅಣ್ಣ ತಪ್ಪು ಹೇಳ್ತಾನೆ. ಸೋದರರ ವಧೆಗೆ ಒಡಬಡುವಡಲ್ಲ, ಸೋದರರನ್ನ ಸಾಯಿಸಬೇಕು ಅನ್ನೋ ಅಭಿಲಾಷೆ ನಮಗಿಲ್ಲ, ಯುದ್ಧದ ಆಕಾಂಕ್ಷೆ ಕೂಡ ಇಲ್ಲ, ದ್ವೇಷ ಅವರಲ್ಲಿ ನಮಗೇನಿಲ್ಲ. ಹಾಗಾಗಿ ಅಣ್ಣ ಹೇಳಿದಂಗೆ ಮಾಡಿ ಸಾಕು, ಸಂಧಿಯ ಘಟಿಸಿ ಸಾಕೆಂದ, ಸಂಧಿಯನ್ನ ಮಾಡಿ ಸಾಕು ಅಂತ ಹೇಳಿ ಭೀಮ ಕೂಡ ಹೇಳ್ತಾನೆ. ಮುಂದುವರೆದು ಏನಿದು ಅಗ್ನಿಪರ್ವತ ತಣ್ಣಗಾಗಿ ಹೋಯ್ತಾ, ಪರ್ವತವೇ ನಡೆದುಕೊಂಡು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಆಶ್ಚರ್ಯವಾಗ್ತಾ ಇದೆ, ಮಾತಾಡಿದರೆ ಯುದ್ಧವಾಡಬೇಕು ಅನ್ನೋ ಕೋಪ ಮಾಡ್ತಾ ಇದ್ದಂತಹ ಭೀಮ ಈ ತರ ಹೇಳ್ತಾ ಇದ್ದಾನಲ್ಲ ಅಂತ ಕೇಳಿದಾಗ ಭೀಮ ಮುಂದುವರೆದು ಹೇಳ್ತಾನೆ. ಅಪ್ಪ, ಗಾಯವಾಗಿ ಕೀವಿದೆ ಅಂತ ಹೇಳಿ ಕೀವನ್ನ ತೆಗೆಯುವ ನೆಪದಲ್ಲಿ ಅಮಿಕಿ 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 ಮತ್ತೆ ನೋವು ಮಾಡುವಂತೆ ನನಗೆ ನೋವು ಮಾಡಬೇಡ. ನನ್ನಲ್ಲಿ ಇನ್ನೂ ಆ ಛಲವಿದೆ, ಯುದ್ಧವಾಡಬೇಕೆನ್ನುವ ಆಸೆಯೂ ಇದೆ. ಅಣ್ಣನ ಮನಸ್ಸಿಗೆ ಬೇಸರ ಮಾಡಬಾರ್ದು ಅನ್ನುವ ಉದ್ದೇಶದಲ್ಲಿ ಈ ರೀತಿ ಹೇಳಿದ್ದೇನೆ ಅಂತ ಹೇಳ್ತಾನೆ. ಆಗ ಅರ್ಜುನನನ್ನ ಬಂದು ಕೇಳ್ತಾನೆ. ಅಪ್ಪ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನ ನೀನು ಹೇಳು. ನಾನು ಮುಂದೆ ಹೋಗಿ ಸಂಧಿ ಮಾಡುವುದು, ಸಮರವನ್ನು ತರುವುದು, ಆ ದಿಕ್ಕಿನಲ್ಲಿ ಆಲೋಚನೆ ಮಾಡೋದಕ್ಕೆ ನನಗೆ ಸಹಾಯವಾಗುತ್ತದೆ ಅಂತ ಹೇಳಿದಾಗ, ಕಥಂ ಹಿ ಪುರುಷೋ ಜಾತಃ ಕ್ಷತ್ರಿಯೇಷು ಧನುರ್ಧರಃ ಸಮಾಹೂತೋ ನಿವರ್ತೇತ ಪ್ರಾಣತ್ಯಾಗೇ ಪ್ರಪಶ್ಯತಿ. ಕ್ಷತ್ರಿಯನ ಹುಟ್ಟುಗುಣವೇ ಯುದ್ಧವಾಡತಕ್ಕಂತಹದ್ದು. ಅದರಲ್ಲಿಯೂ ಶ್ರೇಷ್ಠ ಧನುರ್ಧರನಾಗಿ ನಾನು ಯುದ್ಧಕ್ಕೆ ಆಹ್ವಾನಿಸಿದರೆ ಖಂಡಿತ ಯುದ್ಧ ಮಾಡುವುದೇ, ಅದರಲ್ಲಿ 2ನೇ ಮಾತೇ ಇಲ್ಲ. ಮತ್ತೆ ಯಾರು ತಾನೇ ಎಂದಾದರೂ ಒಂದು ದಿವಸ ಪ್ರಾಣ ಬಿಡತಕ್ಕಂತಹದ್ದು? ಅನಿತ್ಯಾನಿ ಶರೀರಾಣಿ, ನಮ್ಮ ಅಣ್ಣ ಹೇಳಿಬಿಟ್ಟ. ಈ ಶರೀರ ಅನಿತ್ಯ, ಯಾವತ್ತಿದ್ರೂ ಪ್ರಾಣ ಬಿಡಬೇಕು. ಅಂತಹದ್ರಲ್ಲಿ ಒಬ್ಬ ಯೋಧನಿಗೆ ಸರಿಯಾದ ಸಾವು ಅಂದರೆ ಯುದ್ಧದಲ್ಲಿ ಸಾಯತಕ್ಕಂಥದ್ದೇ. ಅದಕ್ಕೆ ನಾನು ಸಿದ್ಧನಿದ್ದೇನೆ.
ಆದರೆ ಈ ಸಮಯದಲ್ಲಿ ನಿನಗೆ ಯಾವುದು ಉಚಿತ ಅನಿಸ್ತದೋ, ಯಾವ ರೀತಿಯಲ್ಲಿ ಮಾಡಿದರೆ ಅದು ಸರಿ ಅನಿಸ್ತದೋ ಆ ರೀತಿಯಲ್ಲಿ ನೀನು ಮಾಡು ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ನೋಡಪ್ಪ, ಮನುಷ್ಯ ಪ್ರಯತ್ನವನ್ನ ಮಾಡಬೇಕು ತಾನೆ. ಜಮೀನನ್ನ ಫಲವತ್ತಾಗಿ ಉತ್ತು ಅದರಲ್ಲಿರ್ತಕ್ಕಂತಹ ಕಳೆಗಳನ್ನ ತೆಗೆದು ನೆಲವನ್ನ ಹಸನು ಮಾಡಿ ಬೀಜವನ್ನ ಬಿತ್ತಿ ಮುಂದಿನ ಬೆಳೆಗೆ ಅದನ್ನ ರೆಡಿ ಮಾಡತಕ್ಕಂತಹದ್ದು ಮನುಷ್ಯನ ಕೆಲಸ. ಆದರೆ ಮಳೆ ಬರಿಸೋದು ಬಿಡೋದು ಇದೆಯಲ್ಲ, ಅದು ಭಗವಂತನಿಗೆ ಬಿಟ್ಟದ್ದು. ಮನುಷ್ಯ ಮಾಡುವ ಎಲ್ಲ ಪ್ರಯತ್ನಗಳನ್ನು ಮಾಡಬಹುದು. ಒಂದು ವೇಳೆ ಮಳೆಯೇ ಬರದೇ ಇದ್ರೂ ಕೂಡ ಕಷ್ಟಪಟ್ಟು ಹೋಗಿ ಕೆರೆಯಿಂದನೋ ಬಾವಿಯಿಂದನೋ ನೀರನ್ನು ತಂದು ಕೂಡ ಹಾಕಬಹುದು. ಅದಕ್ಕೂ ನೀರಿಲ್ಲದೆ ಹೋದರೆ ಮನುಷ್ಯ ಏನು ಮಾಡಿಯಾನು? ಮನುಷ್ಯನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾಡಕ್ ಸಾಧ್ಯ. ಅದೇ ರೀತಿಯಲ್ಲಿ ಅಹಂ ತತ್ ಕರಿಷ್ಯಾಮಿ ಪರಂ ಪುರುಷಕಾರತಃ ದೈವಂತು ನಮಯಾ ಶಕ್ಯಂ ಕರ್ಮಂ ಕರ್ತುಂ ನ ಕಂಚನ. ನಾನು ಒಬ್ಬ ಮನುಷ್ಯ ಮಾಡುವುದಕ್ಕೆ ಏನೇನು ಸಾಧ್ಯವಿದೆಯೋ ನಮ್ಮಿಬ್ಬರ ಸಹಾಯಕ್ಕೂ, ಅಂದರೆ ಕೌರವರು ಕೂಡ ಚೆನ್ನಾಗಿ ಜೀವನ ಮಾಡಬೇಕು, ನೀವು ಕೂಡ ನಿಮ್ಮ ಎಲ್ಲ ಅಭಿಷ್ಟಗಳನ್ನು ನೆರವೇರುವಂತೆ ಆಗಬೇಕು. ಇದೆರಡೂ ರೀತಿಯಲ್ಲಿ ಮನುಷ್ಯ ಪ್ರಯತ್ನವನ್ನ ನನ್ನ ಕೈಯಲ್ಲಾದಷ್ಟು ನಾನು ಮಾಡ್ತೇನೆ. ಆದರೆ ಈ ದೈವದ ಕಾರ್ಯ ನನಗೆ ಗೊತ್ತಿಲ್ಲ, ಆ ದೈವದ ಚಿಂತನೆ ಏನಿದೆ ಅನ್ನೋದು ನನ್ನ ಹಿಡಿತದಲ್ಲಿ ಇಲ್ಲಪ್ಪ. ಆದ್ದರಿಂದ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಮುಂದುವರೆದು ಕೃಷ್ಣ ಹೇಳ್ತಾನೆ, ಸಹಿ ಧರ್ಮಂಚ ಲೋಕಂಚ ತ್ಯಕ್ತ್ವಾ ಚರತಿ ದುರ್ಮತಿ ಸಹಿ ಸಂತಪ್ಯತೆ ತೇನ ತಥಾ ರೂಪೇಣ ಕರ್ಮಣ. ಈ ದುರ್ಮತಿಯಾದಂತಹ ಈ ದುರ್ಯೋಧನ ಇದ್ದಾನಲ್ಲ, ಸ್ವೇಚ್ಛೆಯಿಂದ ಲೋಕವನ್ನ ಮರೆತು ತನ್ನಿಷ್ಟಕ್ಕೆ ತಾನು ಸ್ವಾರ್ಥಿಯಾಗಿ ಬೇರೆಯವರಿಗೆ ಕೆಟ್ಟದ್ದನ್ನು ಆಲೋಚನೆ ಮಾಡಿಕೊಂಡು ಯಾರು ಏನಾದರೂ ಆಗಲಿ ನಾನು ಮಾತ್ರ ಸಮೃದ್ಧನಾಗಿರಬೇಕು ಅನ್ನುವ ಆಸೆಯಲ್ಲಿ ಅವನು ಮಾಡ್ತಾ ಇದ್ದಾನೆ. ಇಂತಹ ದುರ್ಬುದ್ಧಿ ಇದ್ದು ಅವನಿಗೆ ಕಿಂಚಿತ್ತು ಪಶ್ಚಾತ್ತಾಪ ಕೂಡ ಇಲ್ಲ. ಸಾಮಾನ್ಯವಾಗಿ ತಪ್ಪು ಮಾಡಿದರೆ ಎಲ್ಲಾದರೂ ಒಂದು ಮೂಲೆಯಲ್ಲಿ ನಮ್ಮ ಮನಸ್ಸು ಕೂಡ ನಮ್ಮನ್ನು ಚುಚ್ಚುತ್ತೆ. ಅಂತ ಪಶ್ಚಾತ್ತಾಪ ಕೂಡ ಅವನಲ್ಲಿ ಇಲ್ಲ. ಆಶ್ಚರ್ಯ ಅಂತಂದ್ರೆ ಈ ಪಾಪ ಬುದ್ಧಿ ದಿನೇ 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 ಜಾಸ್ತಿ ಆಗ್ತಾ ಇದೆ, ವೃದ್ಧಿ ಆಗ್ತಾ ಇದೆ. ಅದಕ್ಕೆ ತಕ್ಕಂತೆ ಅವನಿಗೆ ಈ ಶಕುನಿ, ದುಶ್ಯಾಸನ ಮತ್ತೆ ಕರ್ಣರ ಸಪೋರ್ಟ್ ಕೂಡ ಇದೆ. ಅವರು ಕೂಡ ಇವನ ರಾಗಕ್ಕೆ ತಾಳವನ್ನ ಹಾಕ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ದುರ್ಯೋಧನ ರಾಜ್ಯ ತ್ಯಾಗವನ್ನ ಮಾಡಲಾರ, ಅಂದರೆ ನಿಮಗೆ 5 ಹಳ್ಳಿಗಳನ್ನ ಕೊಡಲಾರ. ಅವನ ಒಂದು ವೇಳೆ ಏನಾದರೂ ಅವನು ಯುದ್ಧದಲ್ಲಿ ಸತ್ತರೆ, ಬಂಧುಗಳೊಡನೆ ಹೋದರೆ ಮಾತ್ರ ನಿಮಗೆ ರಾಜ್ಯ ಸಿಗುತ್ತದೆ, ಇಲ್ಲದೆ ಇದ್ರೆ ಅದು ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದನ್ನೇ ಈಗ ನಮ್ಮ ಅರ್ಜುನನನ್ನ ಕೃಷ್ಣ ಯಾವ ರೀತಿ ಕೇಳ್ತಾನೆ ಅಂತ ಹೇಳಿ ನೋಡೋಣ. ಈತನ ಬಿಮತವಿದೋ ಜಗದ್ವಿಖ್ಯಾತ ಸಾಹಸಿ ಪಾರ್ಥ ಹೇಳೈ ಮಾತಿನಾಳಾಪವನು ಕೇಳುವೆ ಶ್ರುತಿ ರಸಾಯನವಹ ಭೀತಿ ಬೇಡಿನ್ನೆನಲು ಬೇರೆ ಮಗೇದರ ಬಿಮದವೋ ಏನ ಬೆಸಸಿದೊಡಾದು ಕುಂಬೆನು ಶಿರದಲ್ಲಿ ಎಂದನು ಪಾರ್ಥ ವಿನಯದಲ್ಲಿ. ನೀನು ಏನನ್ನ ಮಾಡಿದರೆ ನಾನು ಅದಕ್ಕೆ ಸಿದ್ಧ, ಸಂಧಿಯಾದರೆ ಸಂಧಿಗೂ ಸಿದ್ಧ, ಸಮರವಾದರೆ ಸಮರಕ್ಕೂ ಸಿದ್ಧ. ನೀನು ಹೇಳಿದ್ದನ್ನ ನಾನು ತಲೆಯ ಮೇಲೆ ಇಟ್ಟುಕೊಂಡು ನನ್ನ ಮುಂದಿನ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದಾಗ ನಕುಲನನ್ನ ಕೇಳ್ತಾನಂತೆ. ನಕುಲ ನೀ ಹೇಳನು ಮತವಾ ನಿನ್ನು ಕುತಿ ಸಮರವೋ ಸಾಮವೋ ಮೇನ್ಸುತರ ಮಂತ್ರವನರುಹೋ ನೀ ನಿನ್ನಂಜ ಬೇಡನಲು
ಯುಕುತಿ ನಮಗಿನ್ನೇನೋ ಉಭಯ ರಾಜಕವ ಸಂತೈಸುವುದು ಬೇರೆಮ್ಮುಕುತಿಯಲ್ಲಿಯದೋ ಎಂದನ ಮಾದ್ರೇಯನೊಲವಿನಲಿ. ನಕುಲನನ್ನ ಕೇಳ್ತಾನೆ, ಏನಪ್ಪ ನಕುಲ, ನಕುಲ ನೀ ಹೇಳ ಅನುಮತವ, ನಿನ್ನುಕುತಿ ಸಮರವೋ ಸಾಮವೋ? ನೀನು ಯುದ್ಧಕ್ಕೆ ಸಿದ್ಧನೋ ಅಥವಾ ಸಂಧಿಯನ್ನ ಮಾಡುವ ವಿಚಾರದಲ್ಲಿ ನಿನ್ನ ಅಭಿಮತವಿದೆಯೋ? ನಿನ್ನುಕುತಿ ನಿನ್ನ ಬುದ್ಧಿ ಏನು ಹೇಳುತ್ತೆ ಅದನ್ನ ಹೇಳು ಅಂತ ಹೇಳಿದಾಗ ನಕುಲ ಹೇಳ್ತಾನಂತೆ, ನನ್ನದು ಬೇರೆ ಏನಿದೆ, ಎಲ್ಲರೂ ಹೇಳಿದಂತೆ ನೀನು ಸಮಯಕ್ಕೆ ಏನು ಯೋಗ್ಯವೋ ಅದನ್ನ ನೀವು ತೀರ್ಮಾನ ಮಾಡಿ ಅದರಂತೆ ನಾನು ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಸರ್ವಮೇಧದಮಿ ಅತಿಕ್ರಮ್ಯ ಶ್ರುತ್ವಾ ಪರಂ ಮತಂ ಭಗವಾನ್ ಯತ್ಪ್ರಾಪ್ತ ಕಾಲಂ ಮನ್ಯೇತ ತತ್ಕುರ್ಯ ಪುರುಷೋತ್ತಮ. ಪುರುಷೋತ್ತಮನೇ, ನನ್ನ ಅಣ್ಣಂದರು ಹೇಳಿದಂತೆಯೇ ನಡೆಯಬೇಕಾದ್ದೆಲ್ಲ ಸಮಯೋಚಿತವಾಗಿ ಶತ್ರುಗಳಿಗೆ ನೀನು ಅವನೆಲ್ಲವನ್ನೂ ಹೇಳಿದ್ದಾನೆ. ಹೇಳಿ ಕೇಳಿ ಆ ಸಮಯದಲ್ಲಿ ಏನನ್ನ ಮಾಡಬೇಕೋ, ಯಾವುದು ಉಚಿತವೋ ಅದನ್ನೇ ಮಾಡಬೇಕು. ಆದ್ದರಿಂದ ಯುಧಿಷ್ಠಿರ ತಾನು ಗುರುವಂಶದ ಸರ್ವನಾಶ ಬೇಡ ಅಂತ ಹೇಳಿದ ಅಂತ ಅಂದ ಮಾತ್ರಕ್ಕೆ ಆಯಾ ಸಂದರ್ಭಕ್ಕೆ ಸರಿಯಾಗಿ ಮಾತುಗಳು ಬರ್ತವೆ. ಮನುಷ್ಯನಿಗೆ, ಒಬ್ಬನೇ ಮನುಷ್ಯನಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಮಾತು ಬರ್ತದೆ, ಮಾತು ಬದಲಾವಣೆ ಆಗ್ತದೆ. ಅವರ ಮನಸ್ಸಿನಲ್ಲಿರತಕ್ಕಂತಹ ಅಭಿಪ್ರಾಯ ಬದಲಾವಣೆ ಆಗ್ತಾ ಹೋಗುತ್ತೆ ಸಮಯಕ್ಕೆ ತಕ್ಕಂತೆ. ಅದೇ ರೀತಿಯಲ್ಲಿ ದ್ರೌಪದಿಯ ಚೀರಹರಣವನ್ನು ಮಾಡ್ತಾ ಇದ್ದಂತಹ ಸಮಯದಲ್ಲಿ ಈ ದುಶ್ಯಾಸನ, ದುರ್ಯೋಧನ ಇವರನ್ನ ಸರ್ವನಾಶ ಮಾಡಬೇಕು, ಇವರ ಜಂಗಾಬಲವನ್ನು ಹುಡುಗಿಸಬೇಕು ಅನ್ನತಕ್ಕಂತಹ ಆ ಕೋಪ ಬಂದಿದ್ದು ಕೂಡ ಸರಿಯೇ ಹೌದಾಗಿದೆ. ಆದ್ದರಿಂದ ಕಾಲ ಪರಿಸ್ಥಿತಿಗೆ ತಕ್ಕಂತೆ ನಿರ್ಧಾರವನ್ನು ತೆಗೆದುಕೋ. ತಸ್ಮಿನ್ ನಿಮಿತ್ತೆ ಮತಂ ಭವತಿ ಕೇಶವ ಪ್ರಾಪ್ತ ಕಾಲಂ ಮನುಷ್ಯೇಣ ಕ್ಷೇಮಂ ಕಾರ್ಯವರಿಂದಮ. ಎಲೆ ಕೃಷ್ಣನೇ, ಆಯಾ ಕಾಲಕ್ಕೆ ಸರಿಯಾಗಿ ಮನಸ್ಸಿನಲ್ಲಿ ಭಾವನೆಗಳ ಬದಲಾವಣೆಯಾಗ್ತವೆ. ಆದ್ದರಿಂದ ಒಬ್ಬನೇ ಮನುಷ್ಯನಲ್ಲಿ ಕಾಲಕ್ಕೆ ಬದಲಾವಣೆ ಆಗ್ತದೆ ಅಂತ ಅಂದ್ರೆ ಇನ್ನು ಎಲ್ಲರ ವಿಚಾರವನ್ನು ಕೇಳುವುದೇನಿದೆ? ಆದ್ದರಿಂದ ನಾನು ಹೇಳ್ತೇನೆ, ದಯವಿಟ್ಟು ನಿನ್ನ ಮನಸ್ಸಿಗೆ ಏನು ಸರಿ ಅನಿಸ್ತದೋ ಆ ತೀರ್ಮಾನವನ್ನು ತಗೋ, ನಾನು ಅದಕ್ಕೆ ಬದ್ಧನಾಗಿರ್ತೇನೆ ಅಂತ ಹೇಳಿ ನಕುಲ ಹೇಳ್ತಾನಂತೆ. ಆಮೇಲೆ ಇನ್ನು ಸಹದೇವನನ್ನ ಕೇಳಬೇಕು. ಸಹದೇವನಲ್ಲಿ ಬಂದು, ಏನಪ್ಪ ಸಹದೇವ, ನಿನ್ನ ಅಭಿಪ್ರಾಯವೇನು ಅಂತ ಕೇಳಿದಾಗ, ವಾಸುದೇವ, ಧರ್ಮಜ ಹೇಳಿದ ಅವನು ಹೇಳಿದ ಎಲ್ಲ ಮಾತು ಸಹಜವಾಗಿಯೇ ಇದೆ. ಭರತ ವಂಶದ ನಿರ್ನಾಮವಾಗಬಾರದು, ಅದು ಕೂಡ ಸರಿಯೇ. ಅಣ್ಣ ತಮ್ಮಂದರು ಹೊಡೆದಾಡಬಾರದು, ಅದು ಕೂಡ ಸರಿಯೇ. ನಮ್ಮ ಏಳಿಗೆ, ನಮ್ಮ ಖ್ಯಾತಿ, ಅಪಯಶಸ್ಸು ಬರಬಾರದು ನಮಗೆ ಅನ್ನತಕ್ಕಂತಹದ್ದು ಕೂಡ ಸರಿಯೇ. ಆದರೆ ನನ್ನನ್ನ ನೀನು ಕೇಳಿದೆ ಅಂದ್ರೆ, ಯದಿ ಪ್ರಶಮಮಿಚ್ಛೇಯಂ ಕುಲವಃ ಪಾಂಡವೈಸ್ಸಹ ತಥಾಪಿ ಯುದ್ಧಂ ದಾಶಾರ್ಹ ಯೋಜಯೇತ ಸಹೈವತೈಹಿ. ಒಂದು ವೇಳೆ ಕುರುವಂಶದವರು ಶಾಂತಿಗೆ ವಿಚಾರವನ್ನ ಒಪ್ಪಿದರೂ ಕೂಡ, ಅವರು ಶಾಂತಿಗೋಸ್ಕರ ನಮಗೆ 5 ಗ್ರಾಮವನ್ನ ಕೊಡ್ತೇವೆ ಅಂತ ಹೇಳಿದರೂ ಕೂಡ, ಅಥವಾ ಅರ್ಧ ರಾಜ್ಯವನ್ನೇ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ನನಗೆ ಯುದ್ಧವೇ ಬೇಕು. ನೋಡಿ, ಇಷ್ಟು ಜನಗಳಲ್ಲಿ ಖಚಿತವಾಗಿ ಯುದ್ಧವನ್ನೇ ಮಾಡಿಸು ಅಂತ ಹೇಳತಕ್ಕಂತ ಅವನು ಒಬ್ಬ ಸಹದೇವ. ಅವನೇನು ಸಾಮಾನ್ಯನಲ್ಲ, ಅವನು ಮಹಾಪರಾಕ್ರಮಿ. ಅರ್ಜುನನ ಕೈನಲ್ಲಿ ಬಾಣವನ್ನ ಮತ್ತು ಶಬ್ದವೇದಿಗಳನ್ನ ಬಿಡತಕ್ಕಂತಹ ವಿದ್ಯೆಗಳನ್ನ ಕಲ್ತಂತಹ ಅವನು ಸಹದೇವ. ಅವನಿಗೂ ಕೂಡ ತನ್ನದೇ ಆದಂತಹ ವ್ಯಕ್ತಿತ್ವವಿತ್ತು. ತಾನು ಹೇಳ್ತಾನೆ, ನನಗೆ ಯುದ್ಧವೇ ಬೇಕು. ಆಗ ಆ ದ್ರೌಪದಿ ವಸ್ತ್ರಹರಣದ ಸಮಯದಲ್ಲಿ, ದ್ರೌಪದಿಯನ್ನ ಎಳೆಯುತ್ತಾ ಇದ್ದಂತಹ ಸಮಯದಲ್ಲಿ
ಆದಂತಹ ನನ್ನ ಆಘಾತ ಇದೆಯಲ್ಲ, ಅದು ದುರ್ಯೋಧನನನ್ನ ನಾನು ತೊಡೆ ಮುರಿದು ಕೆಳಗೆ ಹಾಕಿದಾಗ ಮಾತ್ರ, ದುಶ್ಯಾಸನನ್ನ ರಕ್ತ ಹೀರಿ ಅವನನ್ನ ಕೆಳಗೆ ಹಾಕಿದಾಗ ಮಾತ್ರ ನನಗೆ ಆ ಆಘಾತ ಇಂಗುತ್ತದೆ. ಅಲ್ಲಿಯವರೆಗೂ ನನಗೆ ಅದು ಇಂಗುವುದಿಲ್ಲ. ಆದ್ರಿಂದ ನಮ್ಮಣ್ಣ 5 ಗ್ರಾಮ ಸಾಕು ಎಂದೇ ಹೇಳಿರಬಹುದು, ಅವನು ಹೇಳಿದ್ದು ನಿಜವೇ ಸರಿ. ಆದರೂ ಕೂಡ ನನಗೆ ಮಾತ್ರ ಯುದ್ಧವೇ ಬೇಕು. ಯಾವ ಕಾರಣದಲ್ಲಿಯೂ ಕೂಡ ನೀನು ಯುದ್ಧವನ್ನೇ ತೆಗೆದುಕೊಂಡು ಬಾ, ನೀನು ನಮಗೆ ಯುದ್ಧವೇ ಸಿಗಬೇಕು ಅಂತ ಹೇಳಿ ಕೇಳ್ತಾನೆ. ಯದಿ ಭೀಮಾರ್ಜುನೋ ಕೃಷ್ಣ ಧರ್ಮರಾಜಸ್ಯ ಧಾರ್ಮಿಕಃ ಧರ್ಮಮುತ್ಸೃಜ್ಯತೇನಾಹಂ ಯುದ್ಧಮಿಚ್ಛಾಮಿ ಸಂಯುಗೆ. ಭೀಮ, ಅರ್ಜುನ, ಧರ್ಮರಾಯ ಎಲ್ಲರೂ ನಮಗೆ ಶಾಂತಿ ಬೇಕು ಅಂತ ಹೇಳಿದ್ರು ಕೂಡ ನನಗೆ ಮಾತ್ರ ಯುದ್ಧವೇ ಬೇಕು, ಅದನ್ನ ಬಿಟ್ಟು ಬೇರೆ ಬೇಡ ಅಂತ ಹೇಳ್ತಾನೆ. ಆ ಹೇಳಿದ ಸಮಯದಲ್ಲಿ ಸಹದೇವ ಸಾತ್ಯಕಿ ಪಕ್ಕದಲ್ಲಿದ್ದದ್ದು ಭೇಷ್ ಅಂತ ಹೇಳ್ತಾನಂತೆ. ಹೌದಯ್ಯ ಕೃಷ್ಣ, ನಿನಗೆ ಗೊತ್ತಿಲ್ವಾ ವನವಾಸದಲ್ಲಿ ಅವರು ಪಟ್ಟಂತಹ ಕಷ್ಟಗಳನ್ನ ನೀನು ನೋಡ್ಲಿಲ್ವಾ? ಆಗ ನಿನ್ನ ಕಣ್ಣಿನಲ್ಲಿ ನೀರು ಬರಲಿಲ್ವಾ? ಆಗ ನಿನಗೆ ಕೋಪ ಬರಲಿಲ್ವಾ? ಸಹದೇವ ಹೇಳಿದ ಮಾತು 100ಕ್ಕೆ 100 ಸರಿ. ನಾನು ಅವನ ಮತವನ್ನು ಕೂಡ ನಾನು ಅವನ ಜೊತೆಯಲ್ಲಿದ್ದೇನೆ ನಾನು ಅಂತ ಹೇಳಿದಾಗ ಸಾತ್ಯಕಿಯ ಜೊತೆಯಲ್ಲಿದ್ದಂತಹ ಎಲ್ಲ ಸೈನಿಕರುಗಳು ಕೂಡ ಉಘೇ ಉಘೇ ಅಂತ ಹೇಳಿ ಜೋರಾಗಿ ಕೂಗುತ್ತಾರಂತೆ. ಒಂದು ಸಿಂಹನಾದವಾಗ್ತದಂತೆ. ಎಲ್ಲರೂ ಯುದ್ಧ ಬೇಕು ಅನ್ನುವುದನ್ನು ಅನುಮೋದಿಸುತ್ತಾರಂತೆ. ಇಲ್ಲಿ ಸಹದೇವನನ್ನ ಯಾವ ರೀತಿ ನಮ್ಮ ಕುಮಾರವ್ಯಾಸರು ಹೇಳಿದ್ದಾರೆ ಅದನ್ನು ಕೂಡ ಕೇಳೋಣ. ಆವುದ ಬಿಮದವೇನು ಹದ ಸಹದೇವನೀ ಹೇಳೆನಲು ಭಿನ್ನಹ ದೇವಾ ಸೇರದು ಸಂಧಿ ಸಂಘರವೆಮಗೆ ಸೇರುವುದು ಆವ ವಿಧದಲ್ಲಿ ಸಮರವನೆ ಸಂಭಾವಿಸುವುದೇನೇ ನಗುತ ವರ ರಾಜೀವನಾಭನು ಕಳುಹಿದನು ದ್ರೌಪದಿಯೆಡೆಗೆ ಚರರ. ದೇವ ಭಿನ್ನಯಿಸುವುದು. ಪರಮಾತ್ಮ ಕೃಷ್ಣ ಕೇಳಪ್ಪ ನಾನು ಹೇಳೋದನ್ನ, ಸೇರದು ಸಂಧಿ. ನಮಗೆ ಈ ಸಂಧಿಯ ವಿಚಾರವೇ ತಲೆಗೆ ಹೋಗುವುದಿಲ್ಲ, ನಮಗದು ಸುತರಾಂ ಇಷ್ಟವಿಲ್ಲ. ಸಂಗರವೆಮಗೆ ಸೇರುವುದು, ನಮಗೆ ಇಷ್ಟವಾದದ್ದು ಯುದ್ಧ ಮಾಡಿ ದುರ್ಯೋಧನ ಮತ್ತು ದುಶ್ಯಾಸನರನ್ನ ಮಣಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಆದ್ದರಿಂದ ಯಾವುದಾದರೂ ಕಾರಣ, ಏನೇ ಕಾರಣವಿರಲಿ, ಯುದ್ಧವನ್ನೇ ತೆಗೆದುಕೊಂಡು ಬಾ, ನಮ್ಮಿಬ್ಬರ ಮಧ್ಯದಲ್ಲಿ ಯುದ್ಧವೇ ನಡೆಯಬೇಕು ಅಂತ ಹೇಳಿ ನಿಕೃಷ್ಟವಾಗಿ ಅವರ ಬಗ್ಗೆ, ಕೌರವರ ಬಗ್ಗೆ ಬಹಳ ನೊಂದಂತಹ ಸಹದೇವ ತಾನು ನುಡಿತಾನೆ. ಮುಂದಕ್ಕೆ ದ್ರೌಪದಿಯನ್ನ ಕರ್ಕೊಂಡು ಬಂದ್ರಪ್ಪ, ಅವಳ ವಿಚಾರನೂ ಕೇಳೋಣ ಅಂತ ಹೇಳಿ ದ್ರೌಪದಿಯ ಕಡೆಗೆ ಚರರನ್ನ ಕಳಿಸ್ತಾನಂತೆ. ಆವಾಗ ದೇವಿ ಚಿತ್ತೈಸುವುದು ವರ ವಸುದೇವ ಸುತ ನಟ್ಟಿದನೋ ಸಂಭಾವಿಸುವುದರಿರಾಯರಲಿ ಸಂಧಾನ ಸೌರಂಭ ನೀವು ವಿಜಯಂಗೈಲೋ ಚಿತ್ತದೊಳಾವಹದನಾಹದನನು ಆ ರಾಜೀವನಾಭಾದಿಗಳಿಗೆ ಅರುಹುವುದು ಎಂದರಾಚರರು. ದೇವಿ ದ್ರೌಪದಿ ಹತ್ರ ಬರ್ತಾರೆ ಚರರು, ಹೇಳ್ತಾರಂತೆ, ದೇವಿ ಆ ರಾಜೀವನಾಭ ಶ್ರೀಕೃಷ್ಣ ಪರಮಾತ್ಮ ಕಳಿಸಿದ, ಅಲ್ಲಿ ಹರಿರಾಯರ ಜೊತೆಯಲ್ಲಿ, ಹರಿರಾಯರು ಅಂದ್ರೆ ಶತ್ರುವಂಶದ ಶತ್ರುಗಳು, ಕೌರವರು ಪಾಂಡವರ ವಿಚಾರವಾಗಿ
ಸಂಧಾನ ಸೌರಂಭವು ನಡೀತಾ ಇದೆ. ಸಂಧಾನದ ವಿಚಾರವಾಗಿ ಮತ ಚಲಾವಣೆ ನಡೀತಾ ಇದೆ. ಅದರಲ್ಲಿ ನೀವು ಹೋಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ಹೇಳ್ತಾರಂತೆ. ಆಗ ಏನು ಹದನೇ ನೆಲವೋ ವರಸಂಧಾನವೇ ಕೌರವರಳು ಅದು ಸಮ್ಮಾನವೇ ಪತಿಗಳಿಗೆ ಪಾಪಿಗಳಿರಿದರೋ ಸತಿಯ ದಾನವಾಂತಕ ಬೆಸಸುವನೇ ತಪ್ಪೇನು ತಪ್ಪೇನೆನುತ ನಸುಮುಸುಳ್ದಾನ ನಂಬುಜವದನೆ ಬಂದಳು ಕೃಷ್ಣನೋಲುಗಕ್ಕೆ. ಏನು ಹದನು, ಏನಪ್ಪ ವಿಚಾರ? ಕೌರವನ ಜೊತೆ ಸಂಧಾನಕ್ಕೆ ಹೊರಟಿದ್ದಾರೆಯೇ? ನಮ್ಮ ಪತಿಗಳು ಅವರಿಗಿದು ಸಮ್ಮತವೇ? ಅವರಿಗೆ ಇದು ಒಪ್ಪಿಗೆನೆ? ಪಾಪಿಗಳು ಇರಿದರೋ ಸತ್ಯ, ನನ್ನನ್ನ ಇರಿದು ಸಾಯಿಸ್ತಾ ಇದ್ದಾರೆ. ಎರಡನ್ನೂ ಅರ್ಥ ಮಾಡಿಕೊಳ್ಬಹುದು. ಕೌರವರು ನನ್ನನ್ನ ಇರಿದರು, ಆ ಪಾಪಿಗಳು ನನ್ನನ್ನ ಇರಿದಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಇವರಿಗೆ ಅದು ಸಂಧಾನ ಸರಿಯೇ ಅಂತ ಹೇಳಿ, ಒಂದು ಸಂಧಾನಕ್ಕೆ ಸರಿಯಾದಂತಹ, ಸಂಧಾನಕ್ಕೆ ಒಪ್ಪಿಗೆ ನೀಡಿದಂತಹ ನನ್ನ ಪತಿಗಳು ನನ್ನನ್ನು ಇರಿದರು, ನನ್ನ ಮನಸ್ಸನ್ನು ಛಿದ್ರ ಮಾಡಿದರು ಅನ್ನತಕ್ಕಂತಹ ಅರ್ಥವನ್ನು ಬೇಕಾದರೂ ಮಾಡ್ಕೊಳ್ಳಬಹುದು. ಅದಕ್ಕೆ ದಾನವಾಂತಕನಾದಂತಹ ಶ್ರೀಕೃಷ್ಣ ಒಪ್ಪುತ್ತಾನೆ, ತಪ್ಪೇನು? ಸರಿಪಾ, ಅಯ್ಯೋ ಕೃಷ್ಣನೇ ಹೊರಟಿದ್ದಾನೆ ತಾನೆ, ಸರಿ ಬಿಡು ಇನ್ನೇನು, ತಪ್ಪೇನು ಅಂತ ಹೇಳಿ ಅವಳು ಕೃಷ್ಣನಿದ್ದಂತಹ ಜಾಗಕ್ಕೆ ಬರ್ತಾಳಂತೆ. ಅವಳು ಬಂದ ರೀತಿ ಯಾವ ರೀತಿ ಇತ್ತು ಅಂದ್ರೆ, ಭ್ರೂಲತೆಯ ಸುರಚಾಪದ ಉರಿಕೆ ಶಾಳಿಗಳ ಕಾರ್ಮುಗಿಲ ಅಪಾಂಗದ ಸಾಲ ಕುಡಿಮಿಂಚುಗಳ ನೂಪುರ ರವದ ಮೊಳಗುಗಳ ಆಲ ತಂಗಿಯ ಗಮನವೇ ಮಳೆಗಾಲದಂತಿರೇ ಭಾರತ ರಾಷ್ಟ್ರ ಕುಲಾಳಿ ನಿಲ್ಲುವುದೇ ಪವನ ಜನ ಸಂಪ್ರತಿಯ ಸೇರುವೆಗೆ. ಆ ದ್ರೌಪದಿ ಬರ್ತಾ ಇದ್ದಿದ್ದು ಯಾವ ರೀತಿಯಲ್ಲಿ ಅಂದ್ರೆ, ಅವಳ ಕಪ್ಪಾದಂತಹ ಕೂದಲು, ಅವಳ ಹುಬ್ಬುಗಳು, ಆ ಹುಬ್ಬಿನಿಂದಾದಂತಹ ಮಿಂಚುಗಳು, ಕೂದಲಿದ್ದಂತೆ ಮೋಡಗಳಿದ್ದಂತಹ ಕೂದಲು, ಕಾಲ್ಗೆಜ್ಜೆಯಂತಹ ಗುಡುಗುಗಳು, ಇದೆಲ್ಲವೂ ಕೂಡಿ ತಾನು ಜೋರು ಆರ್ಭಟವಾದಂತಹ ಮಳೆಗಾಲದಂತೆಯೇ ತಾನು ಬಂದಳು. ಅವಳೇನಾದರೂ ಮಳೆಗಾಲವಾದರೆ ಈ ಪವನಜ ಅವನ ಜೊತೆಯಲ್ಲಿ ಸೇರಿದರೆ ಅದಕ್ಕೆ ಧಾರ್ತರಾಷ್ಟ್ರನ ಕುಲ ಉಳಿತದೆ, ಧೃತರಾಷ್ಟ್ರನ ವಂಶ ಉಳಿತದೆಯೇ ಅನ್ನುವ ರೀತಿಯಲ್ಲಿ ಅವಳು ಬಂದ ರೀತಿಯನ್ನು ವರ್ಣನೆ ಮಾಡ್ತಾರೆ. ಕವಿದ ಚಿತ್ರಾವಳಿಯ ದಡ್ಡಿಯ ವಿವಿಧ ಬಡರ ಗಣೆಯಲಿ ಬರೆಯುವತಿ ಬಂದಳು, ಸಖಿಯರಯ್ಯಾರದಲ್ಲಿ ನೃಪಸಭೆಗೆ ನವಬಳಾಖದೊಳಗೆ ಮಿಂಚಿನ ಕವಿ ಸಹಿತ ಮರಿಮೇಘವಾವಿರ್ಭರಿಸಿದೊಡೆ ದಂಡಿಗೆಯ ನಿಲಿದಳು ಹೊಕ್ಕಳೋಲಗವಾ. ಮತ್ತೆ ಮುಂದುವರಿಸಿ ಇವಳು ಬಂದ ರೀತಿಯನ್ನೇ ಮೇಘವು ಆವರಿಸಿಕೊಂಡು ಬಂದಿದೆಯೋ, ಜೋರು ಆರ್ಭಟದ ಮಳೆ ಸುರಿಯುತ್ತದೆಯೋ ಅನ್ನುವ ರೀತಿಯಲ್ಲಿ ಅವಳು ಕೃಷ್ಣನಿದ್ದಂತಹ ಕೋಣೆಗೆ ಬಂದಳು ಅಂತ ಹೇಳಿ ಹೇಳ್ತಾರೆ. ಮುಂದುವರಿಸಿ ಈ ದ್ರೌಪದಿ ತನ್ನ ಮನದಲ್ಲಿರುವ ಕಷ್ಟಗಳನ್ನ ಭೀಮನ ಕೈಯಲ್ಲಿ ಹೇಳ್ಕೊಳ್ತಾಳಂತೆ. ಎಲೆ ಸಮೀರ ಕುಮಾರ ಸಂಪ್ರತಿ ಗಳಿಸಿದೈ
ಕಲಿತನವ ನೀರೊಳು ಕಲಕಿದೈ ಕೈವಾರವಾದುದೆ ಕೌರವೇಂದ್ರನಲಿ ಕಲಿಸಿದೈ ಕೃಷ್ಣಂಗೆ ನೀತಿಯ ಬಳಸಿದೈ ಬಹುಮತವನು ನರಕದೊಳ್ಳಿಸಿದೈ ಶಶಿಕುಲವನು ಎಂದಲಿಲ ಜನ ನೋಡಿದಳು ಅವಳ ಮನಸ್ಸಿನ ವ್ಯಾಕುಲತೆ ಎಷ್ಟಿದೆಯಪ್ಪ ಅಂತಂದ್ರೆ ಅವಳು ಹೇಳ್ತಾಳೆ, ಎಲೆ ಸಮೀರ ಕುಮಾರ ಸಂಪ್ರತಿ ಗೆಳಿಸಿದೆ. ಏನಪ್ಪ, ಸಂಧಾನಕ್ಕೆ ಸಿದ್ಧವಾಗಿ ಹೋಗ್ಬಿಟ್ಟಿಯಾ ಸಮೀರ ಕುಮಾರ ಭೀಮಶರ್ಮ? ಕಲಿಸಿದೆ, ಕಲಕಿದೆ, ಆ ತಿಳಿಯಾದಂತಹ ವಾತಾವರಣವನ್ನ ಕಲಕಿ ಹಾಕಿಬಿಟ್ಟಿಯಲ್ಲ ನೀನು. ಈ ಸಂಧಾನಕ್ಕೆ ಇಳಿದು ಕೈವಾರವಾದುದೆ ಕೌರವೇಂದ್ರನಲ್ಲಿ, ಕೌರವರ ವಂಶದ ಜೊತೆಯಲ್ಲಿ ನೀನು ಕೈ ಜೋಡಿಸಿ ಬಿಟ್ಟಿಯಾ. ಏನಪ್ಪ ನಿನ್ನದು ವ್ಯವಹಾರ? ಕಲಿಸಿದೆ ಕೃಷ್ಣಂಗೆ ನೀತಿಯ, ಕೃಷ್ಣನಿಗೆ ನೀತಿ ಪಾಠವನ್ನು ಹೇಳಿಬಿಟ್ಟಿಯಾ ನೀನು. ಕೃಷ್ಣ ಬಂದದ್ದು ಯುದ್ಧವನ್ನ ಯಾವ ರೀತಿ ಮಾಡೋಣ ಅಂತ ಹೇಳಿ ಅದನ್ನ ಅರ್ಥ ಮಾಡಿಕೊಂಡಿದ್ದಾಳೆ. ಕೃಷ್ಣನ ಮನಸ್ಸಿನಲ್ಲಿ ಇದಿಲ್ಲ, ನಮ್ಮ ಅಭಿಮತವನ್ನು ಮಾತ್ರ ಕೇಳ್ತಾ ಇದ್ದಾನೆ ಅನ್ನತಕ್ಕಂಥ ತಿಳಿದಂತಹ ದ್ರೌಪದಿ ಈ ರೀತಿ ಹೇಳ್ತಾಳೆ, ಬಳಸಿದೈ ಬಹುಮತವನು. ಅಂದ್ರೆ ಅಣ್ಣ ಬೇಡ ಅಂತ ಇವನು ಬೇಡ ಅಂದಲ್ವಾ, ಆದ್ರಿಂದ ಬಹುಮತದ ಲೆಕ್ಕಕ್ಕೆ ಅವ್ರು ಹೇಳಿದ್ದಕ್ಕೆ ಸೇರಿಸಿಕೊಂಡ ಇವನು. ಹಾಗಾಗಿ ಬಳಸಿದೈ ಬಹುಮತವನು. ನೀನಿವಾಗ ಮಾಡ್ತಾ ಇರತಕ್ಕಂಥದ್ದು ಎಂತ ಕೆಲಸ ಅಂದ್ರೆ, ನರಕದೊಳಿಳಿಸಿದೈ ಶಶಿಕುಲವನು. ಚಂದ್ರವಂಶದ ಮರ್ಯಾದೆಯನ್ನೆಲ್ಲ ಹಾಳು ಮಾಡಿ ಚಂದ್ರವಂಶವನ್ನ ನರಕದೋಪಾದಿಯಲ್ಲಿ ಇಳಿಸಿಬಿಟ್ಟೆ ನೀನು ಅಂತ ಹೇಳಿ ಅವನನ್ನ, ಯಾರನ್ನ, ಭೀಮನನ್ನ ಸ್ವಲ್ಪ ದುರುಗುಟ್ಟುಕೊಂಡು ತಾನು ನೋಡ್ತಾಳಂತೆ. ಉಳಿದ ಭಾಗವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ.